ಒಂದು ಸರಳ ಪ್ರೇಮ ಕಥೆ ಇನ್ನೊಂದು ಸಾಂಗ್ ರಿಲೀಸ್ ಆಗಿದೆ. ಸಾಂಗ್ ನೋಡೋದಕ್ಕೆ ತುಂಬ ಪ್ರಾಮಿಸಿಂಗ್ ಆಗಿದೆ. ಇದಕ್ಕಿಂತ ಮುಂಚೆ ರಿಲೀಸ್ ಆದಂತಹ ಎಲ್ಲ ತುಣುಕುಗಳು ಕೂಡ ಪ್ರಾಮಿಸಿಂಗ್ ಆಗಿತ್ತು. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಸೊ ಎಲ್ರಿಗೆ ನಮಸ್ತೆ. ವೀರ್ ಸಾಮ್ರಾಟ್ ಸರ್ ಈ ಮೂವಿಯಲ್ಲಿ ಒಂದು ಹೀಸ್ ಜಸ್ಟ್ ಎಲಿವೇಟೆಡ್ ದ ಹೋಲ್ ಫಿಲ್ಮ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ. ಆ್ಯಕ್ಚುಲಿ ನನ್ನ ಫಸ್ಟ್ ಸಾಂಗ್ ರಿಲೀಸ್ ಆಗಿತ್ತಲ್ಲ, ಆ ಸಾಂಗ್ ನನಗೆ ಪರ್ಸ್ನಲ್ ಫೇವ್ರೆಟ್, ಬಿಕಾಸ್ ಅದು ಟ್ಯೂನಿಂಗ್ ವಾಸ್ ವೆರಿ ಗುಡ್, ಎಕ್ಸಲೆಂಟ್. ಆ್ಯಂಡ್ ದಿಸ್ ಇಸ್ ಆಲ್ಸೋ ನೈಸ್ ಲವ್ ಸ್ಟೋರಿ, ನೈಸ್ ಲವ್ ಸಾಂಗ್, ಮೆಲಡಿ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ನೋಡಿ ನೆಕ್ಸ್ಟ್. ಸಿನಿಮಾದಲ್ಲಿ 11 ಸಾಂಗ್ ಇದೆ ಅಂತ ಹೇಳಿದ್ರು, 8 ಸಾಂಗು, ಇನ್ನೊಂದು 3 ಬಿಟ್ ಸಾಂಗ್ಸ್ ಥರ ಇದೆ ಅಂತ ಹೇಳಿದ್ರು. ಒಂದು ಸಿನಿಮಾದಲ್ಲಿ 11 ಸಾಂಗ್ ಇದೆ ಅಂತ ಹೇಳಿದ್ರೆ ಅದು ದೊಡ್ಡ ವಿಚಾರ. ಹೆಂಗೆ ಒಂದು ಸಿನಿಮಾದಲ್ಲಿ 11 ಸಾಂಗ್ನ ಇಡೋಕ್ಕೆ ಸಾಧ್ಯ? ಅದಕ್ಕೆ ತುಂಬ ಟೈಮ್ ತಗೊಳುತ್ತೆ ಅಂತ ಆ ವಿಚಾರವಾಗಿ ಹೇಳೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಸೊ ಇದು ಫಸ್ಟು ಇಟ್ಸ್ ಅ ಮ್ಯೂಸಿಕಲ್ ಲವ್ ಸ್ಟೋರಿ. ಸೊ ನಿಮಗೆ ಮ್ಯೂಸಿಕ್ ಬಂದು ಅದು ಕತೆಗೆ ಹಂಗೆ ಅದು ಇಟ್ ವಿಲ್ ನಾಟ್ ಬಿ ಲೈಕ್ ಒಂದು ಡಾನ್ಸು ಹಂಗೆ ಏನೂ ಇಲ್ಲ. ಎಲ್ಲ ಸಾಂಗ್ನೂ ಒಂದು ಮಾಂಟೇಜ್ ಇರುತ್ತೆ. ಆ್ಯಂಡ್ 11 ಸಾಂಗ್ಸ್, ಅದೇ ನನಗೆ ಐ ಆಮ್ ಆಲ್ಸೋ ಎಕ್ಸೈಟೆಡ್. ಎಲ್ಲಿ ಏನು ಸಾಂಗ್ ಪ್ಲೇಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಬಟ್ ಆದರೆ ಎಲ್ಲ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಈ ಸಿನಿಮಾಗೆ ಅವಕಾಶ ಹೇಗೆ ಸಿಕ್ತು ಅಂತ ಅಂದರೆ ವಿನಯ್ ರಾಜ್ಕುಮಾರ್ ಅವ್ರಿಗೆ ಅವ್ರ ಜೊತೆ ನಟನೆ ಮಾಡುವಂಥ ಅವಕಾಶ ಹೇಗೆ ಸಿಕ್ತು, ಹೇಗೆ ಒಲ್ದು ಬಂತು ನಿಮಗೆ? ಅದೇ ಸುನಿ ಸರ್ ಅವರು ಸೈಡಿಂದ ಕಾಲ್ ಬಂತು. ನಾನೊಂದು ಆಡಿಷನ್ ನೋಡಿದರು ಆ್ಯಂಡ್ ಅವರಿಗೆ ತುಂಬ ಇಷ್ಟ ಆಗುತ್ತೆ. ನನಗಿನ್ನೂ ಆ್ಯಕ್ಚುಲಿ ನಾನು ಕನ್ನಡ ಹುಡುಗಿನೇ. ಕನ್ನಡಲ್ಲಿ ಲಾಂಚ್ ಆಗಬೇಕಂದ್ರೆ ಒಂದು ಒಳ್ಳೆ ಸಿನಿಮಾ ಇರಬೇಕು, ಒಳ್ಳೆ ಕಥೆ ಇರಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇಟ್ ವಾಸ್ ಕರೆಕ್ಟಾಗಿ ಟೈಮಲ್ಲಿ ಅದು ಬಂತು. ತಮಿಳಿನಲ್ಲಿ ವಿಕ್ರಮ್ ಅಂತಹ ದೊಡ್ಡ ಸಿನಿಮಾದಲ್ಲಿ ನಟಿಸಿ ಈಗ ಕನ್ನಡಕ್ಕೆ ಬರ್ತಾ ಇದ್ದೀರಾ, ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಇನ್ಫ್ಯಾಕ್ಟ್ ಐ ಆಮ್ ವೆರಿ ಹ್ಯಾಪಿ. ವಿಕ್ರಮ್ ಆಮೇಲೆ ನಾನು ಕನ್ನಡಲ್ಲಿ ಸೈನ್ ಮಾಡಿದ್ದು, ಬಿಕಾಸ್ ನನಗೆ ಐ ಆಲ್ವೇಸ್ ಲೈಕ್ ಈ ರಾಮ್ ಕಾಮ್ಸ್, ಲವ್ ಸ್ಟೋರೀಸ್, ಅದರಲ್ಲಿ ನಾನು ಮಾಡಬೇಕು ಅಂತ ತುಂಬ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಲೈಕ್ ಪರ್ಫೆಕ್ಟ್ ಟೈಮಲ್ಲಿ ಈ ಕತೆ ಬಂತು. ಎಸ್ ಎಕ್ಸಾಕ್ಟ್ಲಿ. ಅದರಲ್ಲೂ ವಿನಯ್ ರಾಜ್ಕುಮಾರ್ ಅವರ ಜೊತೆಗೆ ನಟನೆ ಮಾಡಿರುವಂಥದ್ದು ಅಂದರೆ ಕರ್ನಾಟಕದಲ್ಲಿ ಕನ್ನಡದ ಮಟ್ಟಿಗೆ ದೊಡ್ಡ ಮನೆ ಅಂತ ಹೆಸರುವಾಸಿ ಆಗಿರುವಂತಹ ಮನೆಯ ಹುಡುಗ ವಿನಯ್ ರಾಜ್ಕುಮಾರ್ ಅವ್ರ ಜೊತೆಗೆ ನಟನೆ ಮಾಡಿದಂಥ ಅನುಭವ ಹೇಗಿತ್ತು? ಫಸ್ಟ್ ಐ ವಾಸ್ ಥಿಂಕಿಂಗ್, ಓಕೆ ಅವ್ರು ಹೆಂಗಿರ್ತಾರೆ, ಸ್ವಲ್ಪ ಆ್ಯಟಿಟ್ಯೂಡ್ ಇರುತ್ತೆ ಏನು ಅದಂತೆಲ್ಲ ಐ ವಾಸ್ ಥಿಂಕಿಂಗ್. ಬಟ್ ಹೀಸ್ ಜಸ್ಟ್ ದಿ ಆಪೋಸಿಟ್. ಅವರು ಸುನಿ ಸರ್ ಹೇಳಿದ್ದಂಗೆ ಅವರು ಲೈಕ್ ತುಂಬ ಸಿಂಪಲ್ ಸುನಿ ಸರ್ಗಿಂತಲೇ ಸಿಂಪಲ್ ಅವರು. ಆ್ಯಂಡ್ ನಾವು ಒಂದು ಒಳ್ಳೆ ರ್ಯಾಪೋ ಇತ್ತು, ಬಿಕಾಸ್ ಥ್ರೂ ಔಟ್ ದ ಫಿಲಮ್ ನಮಗೆ ತುಂಬ ಸೀನ್ಸ್ ಇದೆ. ಸೊ ನಾವು ಪ್ರಾಕ್ಟೀಸ್ ರಿಹರ್ಸ್ ಮಾಡಿ ಹ್ಯಾಂಗೆ ಹೇಳ್ಬೋದು ನೀವು, ಅದೆಲ್ಲ ನನಗೆ ತುಂಬ ಹೆಲ್ಪ್ ಮಾಡಿದರು. ಆ್ಯಂಡ್ ಹೀ ಈಸ್ ವೆರಿ ಸಿಂಪಲ್ ಆ್ಯಂಡ್ ಹಿಸ್ ಪರ್ಫಾರ್ಮೆನ್ಸ್ ಇಸ್ ಆಲ್ಸೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನು ನಾನು ಸಾಂಗ್ ಪ್ರೋಮೋದಲ್ಲಿ ನೋಡ್ತಾ ಇದ್ದೆ, ಸೆಟ್ಗೆ ಶಿವರಾಜ್ ಕುಮಾರ್ ಅವ್ರು ಬಂದಿರುವಂಥದ್ದು, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರು ಬಂದಿರುವಂಥದ್ದು, ಯುವರಾಜ್ ಕುಮಾರ್ ಅವ್ರು ಬಂದಿರುವಂಥದ್ದು, ಅವರೆಲ್ಲ ಬಂದಾಗ ಹೇಗಿರ್ತಿತ್ತು? ನಿಮ್ಗೆ ಏನಾದರೂ ಟಿಪ್ಸ್ ಕೊಡ್ತಾ ಇದ್ರಾ? ಏನು ಹೇಳ್ತಾ ಇದ್ರು ನಿಮ್ಮ ನಟನೆ ನೋಡಿ? ಶಿವಣ್ಣ ಸರ್ ಬಂದಿದ್ದಾಗ ನಾನಿದ್ದೆ, ಆ್ಯಂಡ್ ಅಶ್ವಿನಿ ಮ್ಯಾಮ್ ಆಗನೂ ನಾನಿದ್ದೆ. ಅವರು ಬಂದು ಬ್ಲೆಸ್ ಮಾಡಿದರು. ಸೊ ಅವರು ಬ್ಲೆಸ್ಸಿಂಗ್ ಇದೆ, ಅಪ್ಪು ಸರ್ ಬ್ಲೆಸ್ಸಿಂಗ್ ಇದೆ ಅಂತ ನಮಗೆ ತುಂಬ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ವಿ ಆರ್ ವೆರಿ ಹ್ಯಾಪಿ. ಏನು ಅನಿಸುತ್ತೆ ಅವ್ರ ಬ್ಲೆಸ್ಸಿಂಗ್, ಅವ್ರ ಸಪೋರ್ಟ್ ನೋಡ್ತಾ ಇದ್ದಾರೆ, ದೊಡ್ಡ ಮನೆ ಸಪೋರ್ಟ್ ನೋಡ್ತಾ ಇದ್ದಾರೆ ಆ್ಯಸ್ ಎ ಆ್ಯಕ್ಟ್ರೆಸ್? ಏನು ಅನಿಸುತ್ತೆ? ಕನ್ನಡದ ಹುಡುಗಿ ಅಂತ ಹೇಳ್ತೀರಿ, ಏನು ಅನಿಸುತ್ತೆ? ಒಂದು ಪಾಸಿಟಿವ್ ಫೀಲಿಂಗ್ ಇರುತ್ತೆ, ಬಿಕಾಸ್ ಬಿಫೋರ್ ದ ರಿಲೀಸ್ ನಮಗೊಂದು ಪಾಸಿಟಿವ್ ಫೀಲ್ ಇರಬೇಕು. ಅದು ಬಂದು ನನಗೆ ಆ್ಯಕ್ಚುಲಿ ಥ್ರೂ ಔಟ್ ದ ಮೇಕಿಂಗ್ ಆಫ್ ದ ಫಿಲಮ್ ನಮಗೆ ಓಕೆ ಇದು ಚೆನ್ನಾಗಿ ಬಂದಿದೆ ಲೈಕ್ ಆಲ್ ಆರ್ ಶೂಟಿಂಗ್ ಡೇಸ್ ತುಂಬ ಚೆನ್ನಾಗಿತ್ತು, ಪಾಸಿಟಿವ್ ಆಗಿತ್ತು. ಶಿವಣ್ಣ ಸರ್ ಬಂದಿದ್ದ ಆ ಟೈಮೆಲ್ಲ ವಿ ಹ್ಯಾಡ್ ಅ ಬ್ಲಾಸ್ಟ್ ಶೂಟಿಂಗ್ ಸ್ಪಾಟಲ್ಲಿ. ಇಟ್ ವಾಸ್ ಅಮೇಝಿಂಗ್. ಶಿವಣ್ಣ ಬಂದ ತಕ್ಷಣ ಈ ಬ್ಲಾಸ್ಟ್ ಅಂತ ಹೇಳಿದ್ರೆ ಅಂದರೆ ಅವರು ಎನರ್ಜಿಗೆ ಹೆಸರುವಾಸಿ. ಶಿವಣ್ಣ ಅಂದರೆ ಎನರ್ಜಿಗೆ ಹೆಸರುವಾಸಿ. ಈ ಏಜಲ್ಲಿ ಕೂಡ ಅವರ ಎನರ್ಜಿನ ಎಕ್ಸಾಕ್ಟ್ಲಿ. ಅವರ ಎನರ್ಜಿ ಬಗ್ಗೆ ಹೇಳೋದಾದ್ರೆ, ಆ್ಯಕ್ಚುಲಿ ಐ ವಾಸ್ ವೆರಿ ಶಾಕ್ ಟು ಸಿ ಹಿಸ್ ಫಿಟ್ನೆಸ್ ಲೆವೆಲ್. ಅವರು ವಾಕಿಂಗ್ ಸ್ಟೈಲು, ಅವರು ಆ ಫಿಟ್ನೆಸ್ಸು, ಆ ಏಜ್, ಅವರು ದಟ್ ಕರಿಸ್ಮಾ, ಅದು ಒಂದು ಆರಲ್ಲಿ ಒಂದು ಪಾಸಿಟಿವಿಟಿ ಇದೆ ಆ್ಯಕ್ಚುಲಿ. ಕ್ಯಾರಿ ಮಾಡ್ತಾ ಇರೋ. ಎಸ್ ಎಕ್ಸಾಕ್ಟ್ಲಿ. ಆ್ಯಂಡ್ ದಟ್ಸ್ ವೈ ಅವರು ಹೀಸ್ ಅ ಸೂಪರ್ ಸ್ಟಾರ್ ಅಲ್ಲ. ಸೂಪರ್ ಸ್ಟಾರ್, ಇಟ್ಸ್ ನಾಟ್ ಈಸಿ ಟು ಗೆಟ್ ದ ಟ್ಯಾಗ್ ಅಲ್ಲ. ಇನ್ನು ಸಿನಿಮಾ ರಿಲೀಸ್ ಆಗ್ತಾ ಇದೆ, ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾ ಇದೆ. ನಮ್ಮ ಆಡಿಯನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸೊ ಇದೊಂದು 8-9 months ಹಾರ್ಡ್ ವರ್ಕ್, ಆಲ್ ದಿ ಆ್ಯಕ್ಟರ್ಸ್, ಟೆಕ್ನಿಷಿಯನ್ಸ್, ನಮ್ಮ ಸುನಿ ಸರ್,
ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲರೂ ಬಂದು ಇದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ. ಆ್ಯಂಡ್ ಕಂಟಿನ್ಯೂಸ್ಲಿ ಇವಾಗ ತುಂಬ ವೈಲೆನ್ಸ್ ಬೇಸ್ಡ್ ಮೂವೀಸ್ ಬರ್ತಾ ಇವೆಲ್ಲ ಕನ್ನಡಲ್ಲಿ, ಈವನ್ ಇನ್ ಪ್ಯಾನ್ ಇಂಡಿಯಾ. ಅದ್ರ ಮಧ್ಯದಲ್ಲಿ ಇದೊಂದು ಡಿಫ್ರೆಂಟ್ ಲವ್ ಸ್ಟೋರಿ ಆಗಿರುತ್ತೆ, ಒಂದು ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಆ್ಯಂಡ್ ನೀವು ಫ್ಯಾಮ್ಲಿ ಯು ಕ್ಯಾನ್ ಜಸ್ಟ್ ವಾಚ್ ದಿಸ್ ಮೂವಿ ವಿತ್ ಯುವರ್ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್.